ನಮಸ್ಕಾರ. ಏನು ಇವತ್ತು ಮುಡಿನೂರು ಚೌಡೇಶ್ವರಿ ಬ್ರಹ್ಮರಥೋತ್ಸವ ತುಂಬ ವಿಜೃಂಭಣೆಯಿಂದ ನಡೆದಿದೆ. 3 ದಿನಗಳಿಂದ ನಮ್ಮ ಎಲ್ಲ ಯುವಕರು, ನಮ್ಮ ಮುಡಿನೂರು ಹಿರಿಯರೆಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರಲ್ಲಿ ಯುವಕರು ಬೆಳಗ್ಗೆಯಿಂದ ತಾವೆಲ್ಲರೂ ನೋಡಿದ್ದೀರಾ, ಇಲ್ಲೇ ಇದ್ದುಕೊಂಡು ಊಟದ ವ್ಯವಸ್ಥೆಯಿಂದ ಹಿಡಿದು ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲರನ್ನ ತಮ್ಮವರಂತೆ ಸ್ವಾಗತಿಸಿ ಎಲ್ರಿಗೂ ಊಟದ ವ್ಯವಸ್ಥೆ ಆಗಲಿ, ರಥೋತ್ಸವದ ವ್ಯವಸ್ಥೆ ಆಗಲಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಮ್ಮ ಯುವಕರಿಗೆ ಒಂದ್ಸರಿ ವಂದನೆಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 4-5 ಕಾರ್ಯಕ್ರಮ ಇದೆ. ಯುವಕರು ಇದೇ ಉತ್ಸಾಹದಲ್ಲಿ ಇದ್ದುಕೊಂಡು ಯಾವುದೇ ಅಡ್ಡಾಚರಣೆಗಳಿಗೆ ಆಸ್ಪದ ಮಾಡಿಕೊಡದೆ ತಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಊರುಗಳಿಗಿಂತ ನಮ್ಮೂರಲ್ಲಿ ಯುವಕರು ಒಂದೇ ಈ ತರ ಇದ್ದಾರೆ ಅಂತ ತೋರಿಸ್ಕೊಳ್ಬೇಕು ಅಂತ ನಾನು ತಮ್ಮೆಲ್ಲರನ್ನು ಮನಸ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಚೌಡೇಶ್ವರಿ ದೇವಿ. ब्रह्मक्षत्रं वादाय ब्रह्मक्षत्रं तस्मै स्वाहा.
ಸಪ್ತಗ್ರಾಮಗಳ ಪ್ರಸನ್ನ ಚೌಡೇಶ್ವರಿ ರಥೋತ್ಸವ ತುಂಬ ಅದ್ಧೂರಿಯಾಗಿ ಮುಡಿನೂರಲ್ಲಿ ನಡೆದಿದೆ. ಅದಕ್ಕೆ ಸುತ್ತಮುತ್ತ ಗ್ರಾಮಗಳು ಮತ್ತು ತುಂಬ ಬೆಂಗಳೂರಿಂದ ತುಂಬ ಊರುಗಳಿಂದ ಬಂದು ತುಂಬ ಜನ ಸಮೂಹದಿಂದ ತುಂಬ ಅದ್ಧೂರಿಯಾಗಿ ನಡೆದಿದೆ. ಅದೇ ರೀತಿ ಅನ್ನ ಸಂತರ್ಪಣಾ ಇಲ್ಲಿ ಮುಡಿನೂರಲ್ಲಿ ಮಾಡ್ಕೊಂಡಿದ್ವು. ಇದಕ್ಕೆ ನಮ್ಮ ಚೌಡೇಶ್ವರಿ ಯುವಕರ ಬಳಗ ತುಂಬ ಒಂದು ಆಸಕ್ತಿಯಿಂದ ಇದ್ದು ಬೆಳಗಿಂದ ಸಾಯಂಕಾಲವರೆಗೂ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಸಾಯಂಕಾಲನೂ ರಥೋತ್ಸವ ಇರುತ್ತೆ. ಅದಕ್ಕೂ ನಮ್ಮ ಯುವಕರು ತುಂಬ ಆಸಕ್ತಿಯಿಂದ ತುಂಬ ಚೆನ್ನಾಗಿ ನಡ್ಕೊಡ್ತಾರೆ. ಇದೇ ರೀತಿ ಇನ್ನು 5-6 ಕಾರ್ಯಕ್ರಮಗಳಿದೆ, ಅದೆಲ್ಲ ತುಂಬ ಚೆನ್ನಾಗಿ ನಡೆದುಕೊಡ್ತಾರೆ ಅಂತ ತಮ್ಮಲ್ಲಿ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಶುಕ್ರವಾರ 16ನೇ ತಾರೀಕು ಕರಗ ಮಹೋತ್ಸವ ಇದೆ. ಅದಕ್ಕೂ ಅದೇ ರೀತಿ ಎಷ್ಟೇ ಕೆಲಸಗಳಿದ್ರೂ ಆವತ್ತು ರಜಾ ಹಾಕ್ಕೊಂಡು ಬೆಂಗಳೂರಿಂದನೂ ಬಂದಿದ್ದಾರೆ, ತುಂಬ ಊರುಗಳಿಂದನೂ ನಮ್ಮ ಹುಡುಗರು ಈ ಊರಲ್ಲಿರೋ ಹುಡುಗರು ಎಲ್ಲಿದ್ರೂ ಸಹ ಅವತ್ತು ಬಂದು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿಕೊಡ್ತಾರೆ. ಅವರಿಗೆ ಇವತ್ತು ನಾನು ಈ ಥರ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ಒಂದು ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್. ಈ ಮುಡಿನೂರು ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಚೌಡೇಶ್ವರಿ ಬ್ರಹ್ಮರಥೋತ್ಸವ ಸುಮಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ರಥೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಏರ್ಪಡಿಸ್ಕೊಂಡು ಬರ್ತಾ ಇದ್ವಿ. ಸುಮಾರು 15 ವರ್ಷಗಳ ಹಿಂದೆ ಈ ಒಂದು ಅನ್ನ ಸಂತರ್ಪಣೆ ನಡೀಬೇಕು ಅಂತಂದರೆ ಊರಿನ ಹಿರಿಯರು ಮತ್ತು ಯುವಕರು ಮನೆ ಮನೆಗೆ ಹೋಗಿ ಚಂದ ಎತ್ತಿ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆ ರಥೋತ್ಸವ ನಡೀತದಲ್ಲ, ಆ ಒಂದು ಬೀದಿಯಲ್ಲಿ ಪ್ರತಿ ಮನೆಗೂ ಅಕ್ಕಿ, ಹಸಿಟ್ಟು, ಬೇಳೆಕಾಳು, ಹುಣಸೆಹಣ್ಣು, ಉಪ್ಪು ಪ್ರತಿಯೊಂದೂ ಸಂಗ್ರಹಣೆ ಮಾಡಿ ಮತ್ತೆ ಕೆಲವರಿಂದ 50-100 ಹಣವನ್ನು ಪಡೆದು ಆ ಒಂದು ಹಣದಿಂದ ಸಾಲದೇ ಇರತಕ್ಕಂಥ ಕೆಲವು ಸಾಮಗ್ರಿಗಳನ್ನು ಖರೀದಿಸಿ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ತದನಂತರ ಅಂದರೆ 2012ರಲ್ಲಿ ನಮ್ಮ ಊರಿನ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ನಾವು ಕೂತ್ಕೊಂಡು ಒಂದು ಮಾತಾಡ್ಕೊಂಡ್ವಿ. ಅಣ್ಣ, ಪ್ರತಿ ವರ್ಷವೂ ಈ ಥರ ನಾವು ಮನೆ ಮನೆಗೆ ಹೋಗಿ ಈ ಥರ ಮಾಡೋದು ಸರಿಯಾಗಿರಲ್ಲ, ಇದಕ್ಕೊಂದು ಯಾವುದಾದ್ರೂ ಒಂದು ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಚಿಕ್ಕದಾಗಿ 7,900 ರೂಪಾಯಿಯನ್ನು ಪ್ರತಿ ಮನೆಗೂ 100 ರೂಪಾಯಿ ಹಾಕಿ ಸೇರು ಕಟ್ಟಿಸಿ ಆ ಒಂದು ಹಣವನ್ನು ಚೀಟಿ ಇಕ್ಕಿ ಆ ವರ್ಷ ಅದು 35,000 ಆಯಿತು. ಆ 35,000ದಲ್ಲಿ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಸಿ 15,000 ರೂಪಾಯಿ ಉಳಿತಾಯ ಆಯಿತು. ಹಾಗೆ ಬರ್ತಾ ಬರ್ತಾ ಇವತ್ತು 3 ಲಕ್ಷ ರೂಪಾಯಿ ಅಮೌಂಟ್ ಆಗಿದೆ. ಈ ಥರ ಒಂದು ಈ ಕಾಲದ ರೀತಿ ಈ ಒಂದು ಅನ್ನ ಸಂತರ್ಪಣೆ
ಟೇಬಲ್ ಸಿಸ್ಟಮ್ಮು ಈ ಥರ ವ್ಯವಸ್ಥೆ ಮಾಡಿದ್ದೀವಿ. ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ತುಂಬ ಒಂದು ಹೆಸರನ್ನ ಪಡೆದಿರ್ತಕ್ಕಂಥ ಒಂದು ಅನ್ನ ಸಂತರ್ಪಣೆ ಅಂತಲೂ ಹೇಳ್ಬೋದು. ಇಂಥ ಒಂದು ಕಾರ್ಯಕ್ರಮ ಯಾರೇ ಆಗಲಿ, ಒಬ್ಬರಾಗಲಿ ಇಬ್ಬರಾಗಲಿ ಮಾಡೋಕ್ಕೆ ಸಾಧ್ಯವೇನೇ ಇಲ್ಲ. ಊರೆಲ್ಲರ ಹಿರಿಯರ ಮತ್ತು ಯುವಕರ ಮತ್ತು ಹುಡುಗರ ಎಲ್ಲರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಏನಪ್ಪ ಅಂತಂದರೆ ನಮಗೆಲ್ಲರಿಗೂ ಒಂದು ಸಂತೋಷವಾದಂಥ ಒಂದು ದಿನ ಇವತ್ತು. ಅಂದರೆ ವರ್ಷನೂ ಇಷ್ಟೊಂದು ಯುವಕರಾಗಲಿ ಹುಡುಗರಾಗಲಿ ಇಷ್ಟೊಂದು ಶ್ರಮ ಪಡ್ತಾ ಇಲ್ಲ. ಆ ದೇವರ ದಯೆ ಇವತ್ತು ಎಲ್ಲ ಯುವಕರಿದೆ. ಪ್ರತಿಯೊಂದೂ ಹಿರಿಯರು ಯಾರು ಬಡ್ಸಕ್ಕೆ ಯಾರು ಹೋಗಿಲ್ಲ. ಪ್ರತಿಯೊಂದು ಕಾರ್ಯಕ್ರಮನೂ ಬಡಿಸೋದು ಸುಮಾರು 2000 ಜನ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತು. ಅವ್ರಿಗೆಲ್ಲರಿಗೂ ಸಹ ಇವಾಗಲೂ ಸಹ ಯಾರು ಊಟ ಮಾಡಿಲ್ಲ ಪಾಪ. ಅವರು ಊಟ ಮಾಡಿದಿರಾ, ಮನೆಗೆ ಹೋಗ್ದಿರಾ ಈ ದೇವರ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ. ಆ ಎಲ್ಲ ಯುವಕರಿಗೂ ಆ ಭಗವಂತ ಮಹಾತಾಯಿ ಅಷ್ಟ ಐಶ್ವರ್ಯ, ದೀರ್ಘ ಆಯಸ್ಸು, ಶುಭ